ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರಸ್ತೆಗೆ ಎಂಟ್ರಿ ಕೊಟ್ಟರು ಯಮಗುಂಡಿಗಳು ಜನರನ್ನ ಬೆಚ್ಚಿ ಬೀಳಿಸುತ್ತಿವೆ. ಇತ್ತ ರಾಜಧಾನಿಯ ಪ್ರಮುಖ ರಸ್ತೆಗಳು ಗುಂಡಿ ತುಂಬಿದ ಕೆಸರುಗದ್ದೆಯಂತಾಗಿದ್ದು ಐಟಿ ಸಿಟಿಯ ಬ್ರ್ಯಾಂಡ್ ಬೆಂಗಳೂರು ಪಟ್ಟಕ್ಕೆ ಬ್ಯಾಡ್ ನೇಮ್ ತಂದಿಟ್ಟಿದೆ. ಇತ್ತ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ವಾಹನ ತಗೊಂಡು ರಸ್ತೆಗಿಳಿಯೋ ಸಿಟಿ ಮಂದಿಗೆ ಗುಂಡಿಗಳದ್ದೇ ಗಂಡಾಂತರ ಆಗೋಗಿದ್ದು ಜಿಬಿಎ ಹಾಗೂ ಸರ್ಕಾರದ ವಿರುದ್ಧ ಸಿಟಿ ಮಂದಿ ನಿಗಿ ಕೆಂಡವಾಗಿದ್ದಾರೆ. ಗೊಟ್ಟಿಗೆರೆ ರಸ್ತೆಯಲ್ಲಿ ಯಮಗುಂಡಿಗಳದ್ದೇ ಕಾರುಬಾರು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೂ ಗುಂಡಿ ಕಂಟಕ. ಮಳೆ ಬಂದ್ರೆ ಶಾಲೆಯ ಕ್ಲಾಸ್ ರೂಮ್ ಆಗುತ್ತೆ ತೊಟ್ಟಿ ಮನೆ. ಹೀಗೆ ಬಳಕುತ್ತಾ ಕುಲುಕುತ್ತಾ ಸಾಕ್ತಿರೋ ವಾಹನಗಳು. ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಕನ್ಫ್ಯೂಸ್ ಆಗ್ತಿರೋ ವಾಹನ ಚಾಲಕರು. ಇತ್ತ ನೀರು ತುಂಬಿದ ಗುಂಡಿಗಳನ್ನ ದಾಟಿ ಆಫ್ ರೋಡ್ ರೇಸ್ ಮಾಡಿದವರಂತೆ ಸಾಕ್ತಿರೋ ವಾಹನಗಳ ಮಧ್ಯೆ ಜೀವ ಭಯದಲ್ಲೇ ಶಾಲೆಗಳತ್ತ ಹೆಜ್ಜೆ ಹಾಕ್ತಿರೋ ಮಕ್ಕಳು. ಈ ದೃಶ್ಯಗಳನ್ನ ನೋಡಿ ಇದ್ಯಾವುದು ಹಳ್ಳಿಗಾಡಿನ ಕಚ್ಚಾ ರಸ್ತೆ ಅನ್ಕೋಬೇಡಿ. ಐಟಿ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳೋ ಬ್ರ್ಯಾಂಡ್ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಗೊಟ್ಟಿಗೆರೆಯ ಬ್ಯಾಡ್ ಕಂಡೀಷನ್ ಇದು. ಗುಂಡಿ ಬಿದ್ದ ರಸ್ತೆಯಿಂದ ಈ ದಾರಿಯಲ್ಲಿ ಸಾಗೋ ವಾಹನ ಸವಾರರಿಗೆ ನಿತ್ಯ ನರಕ ದರ್ಶನ ಆಗ್ತಿದ್ರೆ, ಮಳೆ ಬಂದಾಗ ಇಡೀ ರಸ್ತೆ ಕೆಸರುಮಯವಾಗಿ ವಾಹನ ಸವಾರರನ್ನೇ ಹೈರಾಣಾಗಿಸ್ತಿದೆ. ನಾನಿವತ್ತು ಬನ್ನೇರುಘಟ್ಟ ರಸ್ತೆಯ ಗೊಟ್ಟೆಗೆರೆಯಲ್ಲಿ ಇದ್ದೀನಿ. ಗೊಟ್ಟೆಗೆರೆಯ ಹೈವೇ ಅಂದ್ರೆ ಸ್ಕೂಲು ಮತ್ತೆ ಈ ಮೇನ್ ರೋಡ್ ಏನಿದೆ ಆ ರಸ್ತೆಯ ಬಳಿ ಇದ್ದೀನಿ. ಈ ರಸ್ತೆಯ ಅಧ್ವಾನ ಯಾವ ರೀತಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟ್ 3 ವರ್ಷದಿಂದ ಅಧ್ವಾನಗೊಂಡಿರುವ ರಸ್ತೆಯ ವ್ಯವಸ್ಥೆ ಇದು. ವಾಹನ ಸವಾರರು ಇಲ್ಲಿ ಓಡಾಡ್ಲಿಕ್ಕೂ ಕೂಡ ಸಂಪೂರ್ಣ ಹರಸಾಹಸ ಪಡ್ತಾ ಇರುವಂತದ್ದು. ಇನ್ನು ಹೆಜ್ಜೆ ಹೆಜ್ಜೆಗೂ ಗುಂಡಿ ತುಂಬಿದ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದ್ದು, ಇತ್ತ ಕೆಸರುಮಯ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡೇ ಓಡಾಡೋ ಸ್ಥಿತಿ ವಾಹನ ಸವಾರರನ್ನ ಕಂಗಾಲಾಗಿಸಿದೆ. ಇತ್ತ ರಸ್ತೆ ಉದ್ದಕ್ಕೂ ಮೊಣಕಾಲುದ್ದದ ಗುಂಡಿಗಳು ಅಪಾಯದ ಮುನ್ಸೂಚನೆ ಕೊಡ್ತಿದ್ರು. ರಸ್ತೆಗೆ ಟಾರ್ ಹಾಕದ ಜಿಬಿಎ ನಡೆಗೆ ವಾಹನ ಸವಾರರ ಆಕ್ರೋಶ ವ್ಯಕ್ತವಾಗಿದೆ. ಟ್ಯಾಕ್ಸ್ ಕಟ್ಟಿ ರಸ್ತೆಗೆ ಬರ್ತೀವಿ, ಆದ್ರೆ ಇಂಥ ಕಿತ್ತೋದ ರಸ್ತೆಗಳಿಂದ ಗಾಡಿಗಳು ಹಾಳಾಗ್ತಿವೆ ಅಂತಿರೋ ಚಾಲಕರು ಆದಷ್ಟು ಬೇಗ ಗುಂಡಿ ಮುಚ್ಚಿ ಅಂತಿದ್ದಾರೆ. ತುಂಬ ವರ್ಷಗಳಿಂದ ಹಿಂಗೆ ಇದೆ. ಆಲ್ರೆಡಿ ಟ್ರಾಫಿಕ್ ಅವರೇ ಅದು ಇದು ಮಣ್ಣೆಲ್ಲ ತಂದು ಹಾಕಿ ರೆಡಿ ಮಾಡ್ತಾರೆ. ಮಳೆ ಬಂದಾಗಂತೂ ಫುಲ್ ಕೆರೆನೇ ಆಗ್ಬಿಡುತ್ತೆ. ಇಲ್ಲಿ ರೋಡಿಂದ ನೀರು ಮರಿಗೆ ಬರಲ್ಲ. ಸ್ಕೂಲಲ್ಲಂತೂ ತುಂಬೇ ಹೋಗ್ಬಿಡುತ್ತೆ. ನಾವು ಇದೇ ರೋಡಲ್ಲಿ ಓಡಾಡ್ತೀರಿ. ಆ ರೋಡ್ ಅಷ್ಟು ಚೆನ್ನಾಗೇ ಇಲ್ಲ ಮೇಡಮ್. ಸುಮಾರು ವರ್ಷದಿಂದ ಸುಮಾರು ಕಂಪ್ಲೇಂಟು ಮಾಡಿದ್ದಾರೆ ತುಂಬ ಜನ, ಆದರೂ ಯಾರು ಏನು ರೆಡಿ ಮಾಡಿಸಲ್ಲ. ಹೌದು ಮೇಡಮ್, ಲಾಸ್ಟ್ ಟೈಮ್ ಯಾರೋ ಬಿದ್ದರು ಬೈಕ್ ಅವ್ರು ಕೂಡ ಯಾರು ಬಂದು ನೋಡಲ್ಲ. ಇಲ್ಲಿ ರೋಡ್ ಆ ಥರ ಇದೆ, ನೋಡಿದ್ದೀರಲ್ಲ ನೀವೇ. ಅಲ್ಲಿಂದ ಇಲ್ಲಿವರೆಗೂ ಪ್ರಾಬ್ಲಮ್ಮೇ. ಈ ರೋಡ್ಗಳೆಲ್ಲ, ಈ ರೋಡು ಅಷ್ಟೇ, ಬನ್ನೇರುಘಟ್ಟ ರೋಡು ಅಷ್ಟೇ ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಪಾಪ ಅಲ್ಲಿ ಬಂದಾಗ ಪೇರೆಂಟ್ಸ್ ಇದ್ರೇನೆ ಅವರು ಒಳಗೆ ಹೋಗೋಕ್ಕಾಗೋದು. ಅವ್ರಾಗ ಅವ್ರು ಬಂದಾಗ ಎಲ್ಲ ಓಪನ್ ಇದೆ, ಬೀಳ್ತಾರೆ ಯಾರಾದರೂ. ರಸ್ತೆ ಗುಂಡಿಗಳಿಂದ ವಾಹನ ಸವಾರರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಗಿದ್ರೆ, ಇತ್ತ ಇದೇ ಕಿತ್ತೋದ ರಸ್ತೆ ಬಳಿ ಇರೋ ಸರ್ಕಾರಿ ಶಾಲೆ ಮಕ್ಕಳಿಗೂ ಗುಂಡಿಗಳಿಂದ ಕಂಟಕ ಎದುರಾಗಿದೆ. ಇದೇ ರಸ್ತೆ ಗುಂಡಿಮಯವಾಗಿರೋದ್ರಿಂದ ಶಾಲೆಗೆ ಬರೋ ವಿದ್ಯಾರ್ಥಿಗಳು ವಾಹನಗಳ ಮಧ್ಯೆ ಓಡಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಇಡೀ ರಸ್ತೆ ಕೆಸರುಮಯವಾಗಿ ಕೆಸರು ತುಂಬಿದ ರಸ್ತೆಯಲ್ಲಿ ವಾಹನ ಸಂಚರಿಸ್ತವೆ. ಈ ಮಧ್ಯೆ ಜೀವ ಭಯದಲ್ಲೇ ಓಡಾಡೋ ವಿದ್ಯಾರ್ಥಿಗಳು ನಮ್ಮ ಶಾಲೆ ಮುಂದಿರುವ ರಸ್ತೆಯನ್ನ ಸರಿ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಇತ್ತ ರಾಜಧಾನಿಯ ರಸ್ತೆ ಗುಂಡಿಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರ ವರದಿ ಮೂಲಕ ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡ್ತಿದ್ದು, ಇದೀಗ ಸಾಲು ಸಾಲು ದೂರುಗಳು ಕೇಳಿ ಬಂದ ಬೆನ್ನಲ್ಲೇ ಜಿಬಿಎ ವ್ಯಾಪ್ತಿಯ ಎಲ್ಲಾ ನಗರ ಪಾಲಿಕೆಗಳ ಅಧಿಕಾರಿಗಳ ಜೊತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ವರ್ಚುವಲ್ ಸಭೆ ನಡೆಸಿದ್ರು. ಸದ್ಯ ಜಿಬಿಎ ಅಡಿಯಲ್ಲಿ ಪ್ರತಿ ನಗರ ಪಾಲಿಕೆಗೆ ತಲಾ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಈ ಹಣದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಗುಂಡಿಗಳನ್ನು ಮುಚ್ಚೋಕೆ ಸೂಚನೆ ನೀಡಿದ್ದಾರೆ. ಸದ್ಯ ಐಟಿ ಸಿಟಿಯ ಬ್ರ್ಯಾಂಡ್ಗೆ ಕಳಂಕ ತಂದಿಟ್ಟಿರೋ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಇನ್ನಾದ್ರೂ ವೇಗ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ.